ಸಾರಿಗೆ ನೌಕರರು ನಾಳೆಯಿಂದ ಏನು ಮುಷ್ಕರವನ್ನು ನಡೆಸಬೇಕು ಅಂತೇಳಿ ಯೋಜನೆಯನ್ನು ಹಾಕ್ಕೊಂಡಿದ್ರು. ಅದಕ್ಕೀಗ ಹೈಕೋರ್ಟ್ ತಡೆಯನ್ನು ನೀಡಿರುವಂಥದ್ದು. ನಾಳೆ ಮುಷ್ಕರವನ್ನು ನಡೆಸಬಾರದು ಅಂಥೇಳಿ ನಿರ್ಬಂಧವನ್ನು ಹೇರಿದೆ ಹೈಕೋರ್ಟ್ ದ್ವಿಸದಸ್ಯ ಪೀಠ. ದ್ವಿಸದಸ್ಯ ಪೀಠದಲ್ಲಿ ಇವತ್ತು ನಡೆದಂತಹ PIL ವಿಚಾರಣೆಯಲ್ಲಿ ಈ ಆದೇಶವನ್ನು ಹೈಕೋರ್ಟ್ ನೀಡಿರುವಂಥದ್ದು. ಸಾರಿಗೆ ಸಚಿವರ ಜೊತೆ ಸಭೆ ನಡೆಸಿ ಸಾರಿಗೆ ಸಂಘಟನೆಗಳಿಗೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಮುಷ್ಕರ ಮಾಡದಂತೆ ಇವತ್ತು ತಡೆ ಹಿಡಿತಾ ಇದ್ದೀವಿ, ಇವತ್ತು ನೀವು ಮುಷ್ಕರವನ್ನು ಮಾಡಬೇಡಿ, ಸರ್ಕಾರದ ಜೊತೆ ಮಾತುಕತೆಯನ್ನು ನಡೆಸಿ ಅಲ್ಲಿ ಬಗೆಹರಿಸಿಕೊಳ್ಳಿ, ಗುರುವಾರ ಮತ್ತೆ ಅರ್ಜಿ ವಿಚಾರಣೆಯನ್ನು ನಡೆಸೋಣ ಅಂತೇಳಿ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಹೇಳಿರುವಂಥದ್ದು. ಇನ್ನು ಸರ್ಕಾರದ ಪರ ವಕೀಲರು ಕೂಡ ಈಗಾಗಲೇ ನಾವು 12.5% ವೇತನವನ್ನು ಹೆಚ್ಚಳ ಮಾಡಿದ್ದೇವೆ, ಹಾಗೆ ಅವರಿಗೆ ಹಿಂಬಾಕಿ ಕೊಡೋದಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ ಅಂಥೇಳಿ ಹೇಳಿರುವಂಥದ್ದು. 450 ಕೋಟಿ ಬಾಕಿ ವೇತನವನ್ನು ಈಗಾಗಲೇ ಪಾವತಿ ಮಾಡಲಾಗಿದೆ ಅಂಥೇಳಿ ಸರ್ಕಾರದ ಪರ ವಕೀಲರು ಅಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಹೈಕೋರ್ಟ್ ದ್ವಿಸದಸ್ಯ ಪೀಠದಲ್ಲಿ. ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಹಾಗೆ ನ್ಯಾಯಮೂರ್ತಿ ಕೆ ಮನ್ಮಥರಾವ್ ಅವರ ದ್ವಿಸದಸ್ಯ ಪೀಠದಲ್ಲಿ ನಡೆದಂತಹ PIL ಅರ್ಜಿ ವಿಚಾರಣೆ. ಶ್ರೀಧರ್ ಎನ್ನುವ ವ್ಯಕ್ತಿ ಮತ್ತೊಬ್ಬ ಮಹಿಳೆ ಸೇರಿ ಸಲ್ಲಿಸಿದಂತಹ ಅರ್ಜಿ. ಈ ಅರ್ಜಿ ವಿಚಾರಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಒಂದು ಅಚ್ಚರಿಯನ್ನು ಕೂಡ ವ್ಯಕ್ತಪಡಿಸ್ತಾರೆ. ಒಬ್ಬರು ಮನೆ ಕೆಲಸದ ಮಹಿಳೆ, ಮತ್ತೊಬ್ಬರು ಕಟ್ಟಡದ ಕಾರ್ಮಿಕರು, ಇವರ ಪರ ಹಿರಿಯ ವಕೀಲರಾದಂತಹ ವಿಕ್ರಮ್ ಹುಯಿಲ್ಗೋಳ್ ಅವರು ವಾದಿಸ್ತಾ ಇದ್ದಾರಲ್ವಾ ಅಂಥೇಳಿ ಅವರೊಂದು ಆಶ್ಚರ್ಯವನ್ನು ಕೂಡ ವ್ಯಕ್ತಪಡಿಸುವಂಥದ್ದು. ಸದ್ಯ SSLC ಪೂರಕ ಪರೀಕ್ಷೆಗಳು ಕೂಡ ನಡೀತಾ ಇರುವಂಥದ್ದು. ಮಕ್ಕಳಿಗೆ ತೊಂದರೆ ಆಗತ್ತೆ, ಹೀಗಾಗಿ ಸಮಸ್ಯೆ ಆಗಬಾರದು, ಸಾರಿಗೆಯ ಸಮಸ್ಯೆ ಆಗಬಾರದು, ಅದಕ್ಕೋಸ್ಕರ ಸಾರಿಗೆ ನೌಕರರು ಮುಷ್ಕರ ನಡೆಸದಂತೆ ನಿರ್ಬಂಧವನ್ನು ವಿಧಿಸಿ ಅಂಥೇಳಿ ಮನವಿಯನ್ನು ಮಾಡಿ ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹೈಕೋರ್ಟ್ಗೆ ಸಲ್ಲಿಸಲಾಗಿತ್ತು. ಅದರ ಅರ್ಜಿ ವಿಚಾರಣೆ ಇವತ್ತು ದ್ವಿಸದಸ್ಯ ಪೀಠದಲ್ಲಿ ನಡೆದಿರುವಂಥದ್ದು. ಮುಷ್ಕರ ನಡೆಸದಂತೆ ಸಂಘಟನೆಗಳಿಗೆ ಸದ್ಯ ನಿರ್ಬಂಧವನ್ನು ಹೇರಿ ಹೈಕೋರ್ಟ್ ಆದೇಶವನ್ನು ನೀಡಿದೆ. ಈ ಸಂದರ್ಭದಲ್ಲಿ ಮುಷ್ಕರವನ್ನು ಮಾಡದಂತೆ ನಾವು ತಡೆ ಹಿಡಿತೀವಿ, ಸರ್ಕಾರದ ಜೊತೆ ಮಾತುಕತೆ ನಡೆಸಿ ಗುರುವಾರ ಮತ್ತೊಮ್ಮೆ ವಿಚಾರಣೆಯನ್ನು ನಡೆಸೋಣ, ಸದ್ಯಕ್ಕೆ ಮುಷ್ಕರವನ್ನು ಮುಂದುವರಿಸಬೇಡಿ ಅಂತೇಳಿ ಸಾರಿಗೆ ಸಂಘಟನೆಗಳಿಗೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟು ಆದೇಶವನ್ನು ಹೊರಡಿಸಿ ನೋಟಿಸನ್ನು ಕೂಡ ಜಾರಿ ಮಾಡಿದೆ. ಇನ್ನು ಸಾರಿಗೆ ಸಂಘಟನೆಗಳ ಜೊತೆ ಸರ್ಕಾರ ಚರ್ಚೆ ನಡೆಸಲಿ ಅನ್ನೋ ಅಭಿಪ್ರಾಯವನ್ನು ಕೂಡ ಹೈಕೋರ್ಟ್ ಇದೇ ಸಮಯದಲ್ಲಿ ಅಲ್ಲಿ ವ್ಯಕ್ತಪಡಿಸಿರುವಂಥದ್ದು. ಮುಷ್ಕರ ಬೇಡ, ಈಗಾಗಲೇ ನಿಮಗೆ 12.5% ವೇತನ ಹೆಚ್ಚಳ ನೀಡಲಾಗಿದೆ, ಯಾವಾಗ ಸಭೆ ನಡೆಸ್ತೀರಿ ಅಂಥೇಳಿ ಪೀಠ ಪ್ರಶ್ನೆ ಮಾಡುತ್ತೆ. ಮುಷ್ಕರ ನಡೆಸೋದಕ್ಕೆ ಯಾರು ಉದ್ದೇಶಿಸಿದ್ದಾರೆ ಅಂದರೆ ಸಾರಿಗೆ ಸಂಘಟನೆಗಳು. ಆ ಸಾರಿಗೆ ಸಂಘಟನೆಗಳಿಗೆ ಪ್ರಶ್ನೆಯನ್ನು ಮಾಡುವಂಥದ್ದು. ಅರ್ಜಿದಾರರ ಪರವಾಗಿ ಹಿರಿಯ ವಕೀಲರು ವಿಕ್ರಮ್ ಹುಯಿಲ್ಗೋಳ್ ವಾದವನ್ನು ಮಂಡಿಸಿದ್ದು, ಮುಷ್ಕರ ಮಾಡದಂತೆ ಇವತ್ತು ತಡೆ ಹಿಡಿತೀವಿ ಅಂಥೇಳಿ ಕೋರ್ಟ್ ಅಲ್ಲಿ ಆದೇಶವನ್ನು ಹೊರಡಿಸಿರುವಂಥದ್ದು. ಇವತ್ತು ಮುಷ್ಕರ ನಡೆಸಬೇಡಿ ನೀವು ಅಂತ ಹೇಳಿ ಸಂದರ್ಭದಲ್ಲಿ ಒಂದಷ್ಟು ಅಂಶಗಳನ್ನು ಅರ್ಜಿದಾರರು ಕೂಡ ಉಲ್ಲೇಖವನ್ನು ಮಾಡ್ತಾರೆ. ಇದರಲ್ಲಿ ಮೇ 20ನೇ ತಾರೀಕೇನಿತ್ತು, ನಮ್ಮ ಪ್ರತಿನಿಧಿ ಸಂದೇಶ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಸಂದೇಶ್, ಕೋರ್ಟ್ನಲ್ಲಿ ಏನೆಲ್ಲ ಚರ್ಚೆ ಆಯಿತು, ಏನೆಲ್ಲ ವಿಚಾರಣೆಯನ್ನು ನಡೆಸಲಾಯಿತು, ನ್ಯಾಯಮೂರ್ತಿಗಳ ಅಭಿಪ್ರಾಯ ಏನಿತ್ತು, ಕಡೆಗೆ ಆದೇಶ ಬಂದಿದ್ದಂತರೂ ನಿರ್ಬಂಧವನ್ನು ಹೇರಿ. ಸಂದೇಶ್. ನವೀನ್, ಈಗ ಸಾರಿಗೆ ನೌಕರರ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮುಷ್ಕರಕ್ಕೆ ತಡೆ ನೀಡಿ ಅಂತ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ PIL ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಈ PIL ಅರ್ಜಿಯನ್ನ ಮನೆ ಕೆಲಸದಕ್ಕೆ ಹಾಗೆ ಕಾರ್ಮಿಕನೊಬ್ಬ ಈ ಒಂದು PIL ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಈ PIL ಅರ್ಜಿಗೆ ಸಂಬಂಧಪಟ್ಟಂತೆ ಇವತ್ತು ವಿಕ್ರಮ್ ಹುಯಿಲ್ಗೋಳ್ ಅವರು ವಿಭಾಗೀಯ ಪೀಠದಲ್ಲಿ ವಾದವನ್ನು ಮಾಡ್ತಾರೆ. ಅಂದರೆ ಪ್ರಮುಖವಾಗಿ ಅವರು ವಾದ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ SSLC ಪೂರಕ ಪರೀಕ್ಷೆ ಕೂಡ ಇದೆ, ಆ ಒಂದು ಪರೀಕ್ಷೆಗೂ ಕೂಡ ಈ ಸಾರಿಗೆ ಮುಷ್ಕರ ಸಮಸ್ಯೆ ಆಗುತ್ತೆ. ಜೊತೆಗೆ ಈ ಸಾರಿಗೆ ಮುಷ್ಕರದಿಂದ ಜನಸಾಮಾನ್ಯರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ. ಜೊತೆಗೆ ಈಗಾಗಲೇ ನಾವು 12.5% ವೇತನ ಏರಿಕೆಯನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಜೊತೆಗೆ 450 ಕೋಟಿ ವೇತನವನ್ನ ಈಗಾಗಲೇ ಬಾಕಿ ವೇತನವನ್ನ ಪಾವತಿ ಮಾಡಿದ್ದೇವೆ. ಆದರೂ ಕೂಡ ಈ ರೀತಿ ಮುಷ್ಕರಕ್ಕೆ ಹೋಗೋದು ಸರಿಯಲ್ಲ, ಹಾಗಾಗಿ ಈ ಮುಷ್ಕರಕ್ಕೆ ತಡೆ ನೀಡಿ ಅಂತ ಹೇಳಿ ಒಂದು ವಾದವನ್ನ ಮಂಡನೆ ಮಾಡ್ತಾರೆ. ಈ ವಾದವನ್ನ ಕೇಳಿಸ್ಕೊಂಡಂತಹ ಹೈಕೋರ್ಟ್ ಮೊದಲಿಗೆ ಆ ಒಂದು PIL ಅರ್ಜಿದಾರರ ಬಗ್ಗೆ ಕೆಲವೊಂದಷ್ಟು ಅಚ್ಚರಿಯನ್ನು ವ್ಯಕ್ತಪಡಿಸ್ತಾರೆ. ಅದಾದ ನಂತರ ಈ ಮುಷ್ಕರವನ್ನ ನೀವು ನಡೆಸಬಾರದು, ಅಂದ್ರೆ ಈ ಮುಷ್ಕರಕ್ಕೆ ನಾವು ನಿರ್ಬಂಧವನ್ನ ಹೇರ್ತಾ ಇದ್ದೀವಿ, ಜೊತೆಗೆ ಗುರುವಾರ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡೋಣ, ಅಷ್ಟರೊಳಗೆ ನೀವು ಸಾರಿಗೆ ಸಚಿವರು ಅಥವಾ ಸರ್ಕಾರದೊಂದಿಗೆ
ಚರ್ಚೆಯನ್ನು ನಡೆಸಿ ನಿಮ್ಮ ಬೇಡಿಕೆ ಏನಿದೆ ಆ ಬೇಡಿಕೆಗೆ ಸೊಲ್ಯೂಷನ್ ಅನ್ನು ಕಂಡುಕೊಳ್ಳೋದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಮಾತನಾಡಿ ಚರ್ಚೆಯನ್ನು ಮಾಡಿ ಅಥವಾ ಸಭೆಯನ್ನು ಮಾಡಿ ಅಲ್ಲಿ ಸೊಲ್ಯೂಷನ್ ಅನ್ನು ಕಂಡುಕೊಳ್ಳೋದಕ್ಕೆ ನೋಡಿ. ಅದಾದ ನಂತರ ಗುರುವಾರ ನಾವು ವಿಚಾರಣೆಯನ್ನ ಮಾಡೋಣ. ಅಲ್ಲಿವರೆಗೂ ಕೂಡ ನಿಮ್ಗೆ ಯಾವುದೇ ರೀತಿ ಕೂಡ ಮುಷ್ಕರ ಮಾಡೋದಕ್ಕೆ ನಾವು ನಿರ್ಬಂಧವನ್ನ ಹೇರ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ಮುಷ್ಕರಕ್ಕೆ ನಾವು ಅವಕಾಶವನ್ನ ಕೊಡೋದಿಲ್ಲ, ಯಾಕಂದ್ರೆ ಜನಸಾಮಾನ್ಯರಿಗೆ ಇಲ್ಲಿ ಸಮಸ್ಯೆ ಆಗುತ್ತೆ ಅನ್ನೋದು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಪ್ರಮುಖವಾಗಿರುವಂತಹ ವಿಚಾರ. ಹಾಗಾಗಿ ಇಲ್ಲಿ ಸದ್ಯ ಹೈಕೋರ್ಟ್ನ ವಿಭಾಗೀಯ ಪೀಠ ನೀಡಿದಂಥ ಆದೇಶದಲ್ಲಿ ಪ್ರಮುಖವಾಗಿದ್ದಂಥದ್ದು ಈ ಮುಷ್ಕರ ನಡೀಬಾರ್ದು. ಜೊತೆಗೆ ಈ ಮುಷ್ಕರಕ್ಕೆ ನಾವು ನಿರ್ಬಂಧವನ್ನು ಹೇರ್ತಾ ಇದ್ದೀವಿ. ಬಿಕಾಸ್ ಇದರಿಂದ ಜನಸಾಮಾನ್ಯರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಜೊತೆಗೆ ಈಗಾಗಲೇ ಆ ಒಂದು PAL ಅರ್ಜಿಯಲ್ಲಿ ಮೆನ್ಷನ್ ಮಾಡದಂತೆ ಅಲ್ಲಿ SLC ವಿದ್ಯಾರ್ಥಿಗಳಿಗೂ ಕೂಡ ಪೂರಕ ಪರೀಕ್ಷೆ ಇರೋದ್ರಿಂದ ಅದಕ್ಕೂ ಕೂಡ ಸಮಸ್ಯೆ ಆಗುತ್ತೆ. ಹಾಗಾಗಿ ನೀವು ಸರ್ಕಾರದ ಜೊತೆಯಲ್ಲಿ ಚರ್ಚೆಯನ್ನು ನಡೆಸಿ, ಸಭೆಯನ್ನು ನಡೆಸಿ, ಅದಾದ ನಂತರ ಸೊಲ್ಯೂಷನ್ ಅನ್ನು ಕಂಡುಕೊಳ್ಳಿ. ಅಥವಾ ಆ ಸಭೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ಗುರುವಾರ ಈ ಅರ್ಜಿ ವಿಚಾರಣೆಯನ್ನು ಮಾಡೋಣ, ಅವತ್ತು ನಮಗೆ ತಿಳಿಸಿ ಅಂತ ಈಗ ಒಂದು ಆದೇಶವನ್ನ ನೀಡಿರುವಂಥದ್ದು. ನವೀನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.